ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣದೇವರಾಯನ ಆಳ್ವಿಕೆ ಜೋರಾಗಿತ್ತು. ಆ ರಾಜಮನೆತನದಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಚತುರ, ವಿವೇಕಿ ಮತ್ತು ಹಾಸ್ಯಭರಿತ ರಾಜಸಭೆಯ ಭದ್ರಸ್ಥ ಇದ್ದ. ರಾಮಕೃಷ್ಣನು ಕೇವಲ ಕವಿ ಮಾತ್ರವಲ್ಲದೆ ತೀಕ್ಷ್ಣ ಬುದ್ಧಿ ಮತ್ತು ಪಡಿತರ ಹಾಸ್ಯದಿಂದ ಹಲವಾರು ಬಡವರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದ. ಒಂದು ದಿನ ರಾಜನು ಘೋಷಣೆ ಮಾಡಿದರು, ಯಾರು ಅತಿಯಾದ ಸಣ್ಣ ಕೆಲಸವನ್ನು ಮಹತ್ವಪೂರ್ಣವೆಂದು ತೋರುತ್ತಾರೋ ಅವರಿಗೆ ಬಹುಮಾನ. ಅನೇಕ ಮಂದಿ ಬಂದು ಬರೆದರು, ಆದರೆ ರಾಜ ಸಂತೋಷಪಟ್ಟಿಲ್ಲ. ಆಗ ರಾಮಕೃಷ್ಣನು ಒಂದು ಪಾತ್ರೆಯ ತುಂಬ ನೀರು ತುಂಬಿಸಿ ಅದನ್ನು ಕೆಳಗೆ ಹಾಕಿದ. ರಾಜ ಆಶ್ಚರ್ಯದಿಂದ ಕೇಳಿದ, ಇದು ಎನುದು? ರಾಮಕೃಷ್ಣನ ಉತ್ತರ, ಮಹಾರಾಜ, ನಾನು ಆಜ್ಞೆಯನ್ನು ಗೌರವವಾಗಿ ತೆಗೆದುಕೊಂಡು ಪುರದ ಜನರಿಗೆ ನೀರು ಕೊಡುವುದು ಮಹತ್ವಪೂರ್ಣ ಎನ್ನುವ ಸಂದೇಶ ನೀಡಿದ್ದೇನೆ. ಸಣ್ಣ ಕೆಲಸಗಳನ್ನು ಗೌರವಿಸಬೇಕೆಂಬುದನ್ನು ತೋರಿಸಿದ್ದೇನೆ. ರಾಜ ತುಂಬ ಸಂತೋಷಪಟ್ಟು ರಾಮಕೃಷ್ಣನಿಗೆ ಸುವರ್ಣಹಾರವನ್ನು ಬಹುಮಾನವಾಗಿ ಕೊಟ್ಟರು. ತೆನಾಲಿ ರಾಮಕೃಷ್ಣನಂತಹ ಜನಪ್ರಿಯ ಹಾಸ್ಯವಂತರ ಮಾಟುಗಳು ಮತ್ತು ಶಿಸ್ತುಭರಿತ ಜಾಣ್ಮೆಗಳು ಅಂದಿನ ಕಾಲದಲ್ಲಿಯೇ ಅಲ್ಲದೆ ಇಂದಿಗೂ ಪ್ರಸ್ತುತವಾಗಿವೆ. ಅವರು ನಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ, ತೀಕ್ಷ್ಣತೆ ಮತ್ತು ಮನುಷ್ಯತ್ವವನ್ನು ಬೆಳೆಸುವ ಪಾಠಗಳನ್ನು ಕಲಿಸುತ್ತಾರೆ.